ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಪಂದ್ಯ ನಡೆಸುವ ಬಗ್ಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಆಕ್ಷೇಪ ಎತ್ತಿದ್ದಾರೆ. ಆನೇಕಲ್ನಲ್ಲಿ 70 ಎಕರೆ ಭೂಸ್ವಾಧೀನ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಅದಕ್ಕಾಗಿ ಅವಕಾಶ ಮಾಡಿಕೊಡ್ತೀವಿ ಅಂತ ಡಿಸಿಎಂ ಹೇಳಿದ್ದಾರೆ. ಆದರೆ ಚಿನ್ನಸ್ವಾಮಿಯಲ್ಲಿ ಈಗ ಪಂದ್ಯ ನಡೆಸೋದಕ್ಕೆ ಶಾಸಕ ವಿರೋಧಿಸಿದ್ದಾರೆ. ಬೆಂಗಳೂರು ನಗರ ಕೇಂದ್ರ ಸ್ಥಾನದಲ್ಲಿದೆ. ಅಲ್ಲಿ 25,000 ಆಸನಗಳಿವೆ. ನೋಡುವವರು ಜಾಸ್ತಿ ಇದ್ದಾರೆ. ನಾಳೆ ಮತ್ತೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಯಾರು ಹೊಣೆ? ಈ ಸರ್ಕಾರಕ್ಕೆ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲ. ಸತ್ತಂತ ಆತ್ಮಗಳಿಗೆ ಸ್ಮರಿಸಿ ಕ್ರಿಕೆಟ್ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹಿಸಿದ್ರು. ಮನವಿ ಮಾಡ್ತಕ್ಕಂಥದ್ದು ಒಂದು, ಇವತ್ತು ಬೆಂಗಳೂರು ನಗರ ಭಾಳ ದೊಡ್ಡದಾಗಿ ಬೆಳೆದಿದೆ. ಇವತ್ತು ಕೇಂದ್ರ ಸ್ಥಾನದಲ್ಲಿದೆ. ಅದ್ರ ಕೆಪಾಸಿಟಿ ಇರ್ತಕ್ಕಂಥದ್ದು 25,000 ಸೀಟ್ಗಳಿರ್ತಕ್ಕಂಥದ್ದು. ನೋಡೋವಂಥದ್ದು ಭಾಳ ದೊಡ್ಡದಲ್ಲಿದೆ. ಇನ್ನೂ ದೊಡ್ಡ ಕ್ರೀಡಾಂಗಣವನ್ನು ಕಟ್ಟಲಿ. ಅಲ್ಲಿವರೆಗೂ ಕೂಡ ಈ ಸ್ಟೇಡಿಯಮಲ್ಲಿ ಕ್ರಿಕೆಟನ್ನು ಆಡಿಸ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಮತ್ತು ಟ್ರಾಫಿಕ್ ಜಾಮ್ ಆಗ್ತದೆ. ನಾಳೆ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ 11 ಆತ್ಮಗಳಲ್ಲಿ ಓಡಾಡ್ತವೆ. ಅವರ ಸತ್ತ ದುಃಖನೇ ಮರೆಯೋದಕ್ಕೆ ಮೊದಲು ಇವತ್ತು ನಾವು ಮತ್ತೆ ಅಲ್ಲಿ ಕ್ರಿಕೆಟನ್ನು ಆಡಿಸ್ತೀವಿ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಕಿಂಚಿತ್ತಾದರೂ ಸ್ವಲ್ಪ ಮಾನ ಮರ್ಯಾದೆ ಏನಾಯಿತು ಅಂತಂದರೆ ಆ ಸತ್ತಂಥ ಜೀವಗಳನ್ನು ಸ್ಮರಿಸಿ ಅವರು ಕ್ರಿಕೆಟನ್ನು ಬೇರೆ ಕಡೆಗೆ ಸ್ಥಳಾಂತರಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ. ನೌಕರಿ ಕಾಯಂಗಾಗಿ ಒತ್ತಾಯಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರದಿಂದ ನೇರ ವೇತನ ಪಾವತಿ ಹಾಗೂ ಸರ್ಕಾರಿ ಕಾಯಂಗಾಗಿ ನೀರು ಸರಬರಾಜು ನೌಕರರು ಬೇಡಿಕೆ ಇಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಪೌರಾಡಳಿತ ಸಚಿವ ರಹೀಂ ಖಾನ್ ಭೇಟಿ ನೀಡಿದ್ರು. ನೀರು ಸರಬರಾಜು ನೌಕರರ ಮನವಿ ಸ್ವೀಕರಿಸಿದ ರಹೀಂ ಖಾನ್ ನೌಕರರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು. ಮೈಸೂರು ಅರಮನೆಯ ಮುಖ್ಯದ್ವಾರದ ಮೇಲ್ಛಾವಣಿ ಕುಸಿದಿದೆ. ವರಾಹ ದ್ವಾರದ ಬಳಿ ಕುಸಿದಿದ್ದು ಪ್ರವಾಸಿಗರ ಓಡಾಟ ಕಡಿಮೆ ಇದ್ದಿದ್ದರಿಂದ ಅನಾಹುತ ತಪ್ಪಿದೆ. ಮೇಲ್ಛಾವಣಿ ಕೆಳಗೆ ಸಿಬ್ಬಂದಿ ಬೈಕ್ ನಿಲ್ಲಿಸಿದ್ದು ಅದರ ಮೇಲೆ ಬಿದ್ದಿದೆ. ಇತ್ತ ಸಾರ್ವಜನಿಕರು ಅರಮನೆ ನಿರ್ವಹಣೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿದ್ದ ಮೇಲ್ಛಾವಣಿಯ ಮಣ್ಣನ್ನ ಸ್ವಚ್ಛತಾ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಘಟನೆ ಬಳಿಕ ಗೇಟ್ ಬಳಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಈ ಹಿಂದೆ ಅರಮನೆಯ ಮುಖ್ಯ ಕಟ್ಟಡದ ದರ್ಬಾರ್ ಹಾಲ್ ಮೇಲ್ಛಾವಣಿ ಸೋರ್ತಾ ಇತ್ತು. ಮಳೆ ನೀರಿನ ರಕ್ಷಣೆಗಾಗಿ ಮೇಲ್ಛಾವಣಿಗೆ ಟಾರ್ಪಲ್ ಹೊದಿಕೆ ಮಾಡಲಾಗಿತ್ತು. ಈಗ ವರಾಹ ದ್ವಾರದ ಬಳಿ ಮೇಲ್ಛಾವಣಿ ಕುಸಿತಗೊಂಡಿರೋದು ನಿರ್ವಹಣೆ ಕೊರತೆ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.